ಒಂದ್ಸರಿ ಜಾಣಗುರುಗಳು ಅವ್ರ ಪುಟ್ಟನ ಜೊತೆ ಒಂದು ಮ್ಯಾಜಿಕ್ ಶೋಗೆ ಹೋಗಿದ್ರಂತ. ಅಲ್ಲಿದ್ದ ಜಾದುಗಾರ ಅವನು ಮಂತ್ರದಂಡ ತಗೊಂಡ, ಖಾಲಿ ಟೋಪಿ ತೋರಿಸಿ ಅಬ್ರಕಡಬ್ರ ಕಡಂಬಕಂ ಅಂದ. ಠಕ್ ಅಂತ ಒಂದು ಪಾರಿವಾಳ ಹಾರು ಬಂತು. ಮತ್ತೆ ಅಬ್ರಕಡಬ್ರ ಕಡಂಬಕಂ ಅಂದ. ಮೊಲ ಆಚೆ ಬಂತು. ಹುಡುಗ ನೋಡ್ದ, ಎಕ್ಸೈಟ್ ಆಗ್ಬಿಟ್ಟ. ಇಷ್ಟೇನಾ? ಮನೆಗೆ ಹೋದ, ಟೋಪಿ ತಗೊಂಡ, ಅಬ್ರಕಡಬ್ರ ಅಂದ. ಏನೂ ಬರ್ಲಿಲ್ಲ. ಮತ್ತೆ ಟ್ರೈ ಮಾಡ್ತಾನೆ. ಶಬ್ದ ಬಂತೆ ಹೊರತು ಪಾರಿವಾಳ ಬರಲಿಲ್ಲ, ಏನೂ ಬರಲಿಲ್ಲ. ಸುಸ್ತಾಯ್ತ ಹೊರತು ಮ್ಯಾಜಿಕ್ ಆಗ್ಲೇ ಇಲ್ಲ. ಆಗ ಜಾಣಗುರುಗಳು ಹೇಳಿದ್ರು, ಎಲ್ಲವೂ ಕಣ್ಣು ಕಾಣೋಷ್ಟು ಸುಲಭ ಅಲ್ಲ. ಆಯ್ಕೆ ಮಾಡ್ಕೊಳ್ಳೋ ಟೆಕ್ನಿಕ್ ಸರಿಯಾಗಿರ್ಬೇಕು. ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಮಾಡಿ ಅದನ್ನ ಕರಗತ ಮಾಡ್ಕೋಬೇಕು. ಆ ಕಲೆ ನೀವು ಉಸಿರಾಡೋಷ್ಟೇ ಸ್ವಾಭಾವಿಕವಾಗಿ ನಿಮ್ಮಿಂದ ಹೊರಗಡೆ ಬರಬೇಕು. ಆಗ ನೋಡೋರು ಮ್ಯಾಜಿಕ್ ಅಂತಾರೆ ಅಂತ. ಇವತ್ತಿನ ನಮ್ಮ ಸಾಧಕರು ಹೀಗೆ. ಇವರು ಮಾಡೋ ಮ್ಯೂಸಿಕಲ್ ಮ್ಯಾಜಿಕ್ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇವರ ಮ್ಯಾಜಿಕ್ನ ಹಿಂದಿನ ಕಸೂತಿನ ಕತೆ ಇದೆಯಲ್ಲ, ಅದು ಎಲ್ರಿಗೂ ಗೊತ್ತಿಲ್ಲ. ಅದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಯಶಸ್ವಿ ಸಂಗೀತ ಸಂಯೋಜಕರು, ದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಇವರು ಶ್ರೀ ಲೋಕೇಶ್ ಕುಮಾರ್, ಆದರೆ ಲೋಕಕ್ಕೆ ಪ್ರಖ್ಯಾತವಾಗಿರೋದು ಅರ್ಜುನ್ ಜನ್ಯ ಅಂತ. ಇವರು ಹುಟ್ಟಿದ್ದು ಬೆಂಗಳೂರಲ್ಲಿ ಮೇ 13, 1980ರಲ್ಲಿ. ಇವರ ತಂದೆ ದಿವಂಗತ ಅಶ್ವಥ್ ಕುಮಾರ್ ಅವರು, ಇವರ ತಾಯಿ ಅನುಸೂಯ ಅವರು, ಇವರ ಅಣ್ಣ ಕಿರಣ್, ಇವರ ಶ್ರೀಮತಿ ಗೀತಾ ಅವರು, ಇವರ ಮಗಳು ರಜಿತಾ. ಇವರು ಸಂಗೀತ ಸಂಯೋಜನೆ ಮಾಡಿದಂತ ಮೊದಲನೇ ಚಿತ್ರ 2006ರಲ್ಲಿ ರಿಲೀಸ್ ಆದಂತ ಆಟೋಗ್ರಾಫ್ ಪ್ಲೀಸ್ ಅನ್ನೋ ಚಿತ್ರ. ನಂತರ ಬಿರುಗಾಳಿ, ಸಂಚಾರಿ, ಹೀಗೆ ಸಾಕಷ್ಟು ಹಿಟ್ ಆಲ್ಬಮ್ಗಳನ್ನ ಕೊಟ್ಟಿದ್ರು ಕೂಡ ಅರ್ಜುನ್ ಜನ್ಯಾಗೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದ್ದು ಕಿಚ್ಚ ಸುದೀಪ್ ಅವರ ಕೆಂಪೇಗೌಡ ಚಿತ್ರದಿಂದ. ನಂತರ ಜರಾಸಂಧ, ರಾಂಬೋ, ವಿಕ್ಟ್ರಿ, ದಿಲ್ ರಂಗೀಲಾ, ಮಾಣಿಕ್ಯ, ಅಧ್ಯಕ್ಷ, ಡಿಕೆ, ರಿಕೆ, ಮುಂಗಾರು ಮಳೆ 2, ಮುಕುಂದ ಮುರಾರಿ, ಹೆಬ್ಬುಲುಯಿ, ಇತ್ತೀಚಿನ ಚಕ್ರವರ್ತಿ ಸಿನಿಮಾಗಳ ಸೂಪರ್ ಹಿಟ್ ಆಲ್ಬಮ್ಗಳನ್ನ ಅರ್ಜುನ್ ಜನ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಆಡಿಯೋ ರಿಲೀಸ್ ಆದಂತ ರಾಗ ಚಿತ್ರ ಇವರ 70ನೇ ಚಿತ್ರ. ಇದಷ್ಟೇ ಅಲ್ಲದೆ 2017ರಲ್ಲಿ 13 ಸಿನಿಮಾಗಳ ಆಲ್ಬಮ್ಗಳು ಈಗಲೇ ರೆಡಿ ಆಗಿದೆ, ರಿಲೀಸ್ ಕಾಯ್ತಾ ಇದೆ. ದಿಸ್ ಇಯರ್ ಇಸ್ ಟೋಟಲಿ ಹಿಸ್. ದಟ್ಸ್ ಅರ್ಜುನ್ ಜನ್ಯ. ಇವರ ಅಲೆಮಾರಿ ಚಿತ್ರದ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿ, ಬಜರಂಗಿ ಚಿತ್ರಕ್ಕೆ ಫಿಲ್ಮ್ ಫೇರ್ ಅವಾರ್ಡ್, ರೋಮಿಯೋ ಹಾಗೂ ವರದನಾಯಕ ಚಿತ್ರಕ್ಕೆ ಸೈಮಾ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನು ಆರಿಸ್ಕೊಂಡು ಬಂದಿದೆ. ನಮ್ಮ ಜಿ ಕುಟುಂಬದ ಸಾರಿಗಮಪದ ಯಶಸ್ಸಿನ ಪ್ರಮುಖರು, ಈ ಕರ್ನಾಟಕದ ಡಾರ್ಲಿಂಗ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಅರ್ಜುನ್ ಜನ್ಯ. ರೈಟ್ ಅರ್ಜುನ್ ಅವರೇ, ಫಸ್ಟು ಜನಮನನ ಗೆಲ್ಸಿದ್ರ. ನಿಮ್ಮ ಜೀವನ ಶುರುವಾಗೋದು ಜನನಿಯಿಂದ. ನಿಮ್ಮ ತಾಯಿ ಬಗ್ಗೆ ಹೇಳಿ. ನಮ್ಮ ತಾಯಿ ಮನೆಯಲ್ಲಿ ಇದ್ದರೆ ನಮ್ಮ ತಾಯಿ ಆ ಮನೆ ಒಂದು ದೇವಸ್ಥಾನ ಥರ. ಸೊ ಅವರು ಇಲ್ಲದೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಮ್ಮ ಮನೇನ. ನಾನು ಜಾಸ್ತಿ ಮಾತುಕತೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ಕಮ್ಮಿ ಎಲ್ಲರ ಜೊತೆನೂ. ಬಟ್ ಎಲ್ಲೇ ಇದ್ರೂ ನಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ ಏನು ಅಂತ ನಮ್ಮ ಮನೇಲಿ ವಿಚಾರಿಸ್ತಿರ್ತೀನಿ. ಆ್ಯಂಡ್ ಅವ್ರು ಬಂದು ಹೋಗೋ ಒಂದು ಚಿಕ್ಕ ಮೂಮೆಂಟ್ಸು ಕೂಡ ನನಗೆ ಯಾರೋ ನನ್ನ ಜೊತೆಲಿ ಇದ್ದಾರೆ ಅನ್ನೋ ಥರ ಒಂದು. ನಿಮ್ಮ ಚೈಲ್ಡ್ಹುಡ್ ವೀಟಿ ನೋಡೋಣ. ಹಾಯ್ ಲೋಕು. ಹೇ ಲೋಕು. ಹಾಯ್ ಲೋಕು, ಹೇಗಿದ್ಯಾ? ನಾಪ್ಕೆ ಇದೆಯಾ? ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಸ್ಪಿನ್ ಬಾಲ್ ಮಾಡ್ತಾ ಇದ್ದೆ, ಅದಕ್ಕೆ ನನ್ನ ಕುಂಬಳೆ ಅಂತ ಕರಿತಾ ಇದ್ದೆ. ಆಮೇಲೆ ಪ್ರಕಾಶನ್ ವಕಾರ್ ಯೂನಿಸ್ ಅಂತ ಕರಿತಾ ಇದ್ವಿ. ಆಮೇಲೆ ನೀನು ಗುಂಗುರ್ ಕೂದಲು, ನೀನು ಹೈಟ್ ನೋಡ್ಕೊಂಡು ನಿನ್ನ ಸಚಿನ್ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ಯುವರ್ ಆ್ಯಕ್ಚುಲಿ ಪ್ಲೇಯಿಂಗ್ ಲೈಕ್ ಸಚಿನ್ ತೆಂಡೂಲ್ಕರ್. ಆವಾಗ ಪಕ್ಕದ ಮನೆಗೆ ಗ್ಲಾಸ್ ಹೊಡೆದಾಕಿದ್ದು ಅದೆಲ್ಲ ಜ್ಞಾಪಕ ಇರ್ಬೋದು ನಿನಗೆ. ಆಮೇಲೆ ಅದೇ WWF ಹೋಗಿ ನಿಮ್ಮ ಮನೆ ಮುಂದೆ ಲಾನಲ್ಲಿ ಆಟ ಆಡ್ತಾ ಇದ್ವಿ. ಅವಾಗ ಜ್ಞಾಪಕ ಇದೆ ಅಲ್ವಾ? ಯಾವಾಗಲೂ ನೀನೇ ಗೆಲ್ತಾ ಇದ್ದೆ. ಆವಾಗ ನಾನು ಹಿಂಗೆ ಹೇಳ್ತಾ ಇದ್ದೆ, ನೋಡೋ ಒಂದು ಕಂಡೀಷನ್ ಇದೆ, ನಂಗೆ ನೋಯಿಸಬಾರ್ದು, ನೀನು ನೋಯಿಸ್ರೆ ಜೊತೆ ಆಟ ಆಡೋಕ್ಕೆ ಬರಲ್ಲ ಇನ್ನೊಂದ್ಸತಿ ಅಂತ ಹೇಳ್ತಾ ಇದ್ದೆ. ನೀ ಅದಕ್ಕೆ ಏನು ಮಾಡ್ತಾ ಇದ್ದೆ ಅಂದರೆ, ನೀನು ಕೆಳಗಡೆ ಮಲ್ಕೊಂಡು ನನ್ನ ಮೇಲ್ಗಡೆ ಕೂತ್ಕೊಳ್ಳೋಕೆ ಬಿಡ್ತಾ ಇದ್ದೆ.
ಆದರೆ ನಾವು 8th ಎಷ್ಟು ಚೆನ್ನಾಗಿ ಓದ್ತಾಯಿದ್ದು 9th ಹೋಮ್ ಫಿಲಮ್ ಅಂತ ಬಂತು ನಮಗೆ. ಆ ಲೈಫಲ್ಲೇ ನಮ್ಗೆ ಒಂಥರ ಟರ್ನ್ ಆಗಿಬಿಡ್ತು. ಇಬ್ಬರು ಕೆಟ್ಟ ದಾರಿ ಹಿಡಿದ್ಬಿಟ್ಟಿದ್ವಿ. 1 ವರ್ಷ ನಾವು ಶನಿವಾರ ಆದರೆ ನವರಂಗ್ ಥಿಯೇಟ್ರಿಗೆ ಹೋಗ್ತಾನೆ ಇರ್ತಾ ಇದ್ವಲ್ಲ, ಶನಿವಾರ ಹೋಗಿ ಬರೋದು, ಭಾನುವಾರ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು 2 ಸತಿ ವೈಕಿಂಗ್ ಕಣ ರಾಜ ಅಂದರೆ ಭೇಟಿ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ವಿ ನಾವು. ಆಮೇಲೆ ಅದು ಪೂರೈಸಲಿಲ್ಲ. ಕೆಲವರು ಬೆಳೆದ ಮೇಲೆ ಅವರಲ್ಲಿ ಈಗೋ ಅನ್ನೋದು ಅಥವಾ ಆಟಿಟ್ಯೂಡ್ ಅನ್ನೋದು ಬಂದ್ಬಿಡುತ್ತೆ. ನಾನು ಕಂಡಿರುವ ಲೋಕೇಶ್ ಹಾಗೂ ಈಗಿನ ಅರ್ಜುನ್ ಜನ್ಯ ಇಬ್ಬರು ಒಂದೇ. ಆ ಫೋಟೋ ನೀವು ಏನು ಹೇಳ್ತಾ ಇದ್ದೀರಾ ಸರ್? ವಕಾರಿನಿ ಸರ್. ರೈಟ್. ಸಚಿನ್ ಆಫ್ ಕೋರ್ಸ್ ಸ್ಪಿನ್ ಬೌಲಿಂಗ್ ಸಿಕ್ಸರ್ ಹೊಡಿಯೋರು. ಇವ್ರು ಹೆಂಗೆ ಸರ್ ನಮ್ಮ ಸಚಿನ್? ಇವರು ವೆಸ್ಟ್ ಇಂಡೀಸ್ ಪ್ಲೇಯರ್ ಒಬ್ರು ಗಜ್ಲೋಗಿ ಅಂತ ಒಬ್ರು ಇದ್ರು. ಅವ್ರು ಕೂತ್ಕೊಂಡು ಯಾವಾಗಲೂ ಇವರು ಕೂತ್ಕೊಂಡೆ ಸ್ವೀಪ್ ಮಾಡ್ತಾ ಇದ್ದಿದ್ದು. ಯಾವ ತರ ಬೋಲ್ ಹಾಕ್ರು ಇವ್ರು ಕೂತ್ಕೊಂಡು ಹಿಂಗೆ ಬಸವರ್ ಅಷ್ಟೇ. One thing I want to tell about him even today, his simplicity. ಇವತ್ತು ಕೂಡ he hasn't changed. So that simplicity I think has taken him to this heights. ಲೋಕು ಸೈಲೆಂಟ್ ಇದಾನ. ಏನಾನ ಒಂಚೂರು ಟೆಂಪ್ಟ್ ಆದ್ರೆ ಅವ್ನು ನೋಡಷ್ಟು ಸೈಲೆಂಟ್ ನೀವು ಅನ್ಕೊಳಂಗ್ ಇಲ್ಲ. ಅವ್ನು ಅಷ್ಟೇ ವೈಲೆಂಟ್. ಸ್ವಲ್ಪ ವಿವರವಾಗಿ ಹೇಳಿ. ಹೇಗೆ ವಿವರವಾಗಿ ಅಂದ್ರೆ ಇದೇ ಟೈಮ್ ಒಂದ್ಸರಿ ಹಿಂಗೆ ಕ್ರಿಕೆಟ್ ಆಡ್ಬೇಕಾದ್ರೆ ಸೈಲೆಂಟ್ ಹಿಂಗೆ ಆಗ್ತಿತ್ತು. ಕ್ರಿಕೆಟ್ ಮೇಲೆ ಗಲಾಟೆ ಇದ್ದಿದ್ದೆ ನಿಮ್ಗೆ ಗೊತ್ತಿರೋ. ಆ ಎಕ್ಸ್ಟೆಂಟ್ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಮಾತಲ್ಲ ಆಡ್ತಿದ್ದ, ಸೈಲೆಂಟ್ ಆಗಿದೆ, ಎಲ್ಲ ಸೈಡಲ್ಲಿ ಬಂದ ವಿಕೆಟ್ ತಂದ್ಬಿಟ್ಟು ಬಾಯಿ ಅಂತ ಹೊಡೆದೇ ಬಿಟ್ಟ. ಅದು ಯಾವ ಎಕ್ಸ್ಟೆಂಟ್ ಹೋಯ್ತು ಅಂದ್ರೆ ಗಲಾಟೆ ಅದು ಹೇಳ್ಕೊಳಗಿಲ್ಲ. ಎಷ್ಟು ಒಂದು 150-200 ಜನ ಬಂದ್ಬಿಟ್ರು. ಆ ರೀತಿ ಬಂದಾಗೆಲ್ಲ ಯಾರಿಗೂ ಎದ್ರಿಲ್ಲ ಸರ್. ಎಂತೆಂತವ್ರು ಈಗ ಅಂಡರ್ವರ್ಲ್ಡ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರ ಹೆಸರೆಲ್ಲ ಹೇಳ್ಬಾರ್ದಿಲ್ಲ. ಅವರೆಲ್ಲ ಬಂದ್ರು ಕೂಡ ಯಾರಿಗೂ ಕೇರ್ ಮಾಡಿಲ್ಲ. ಆ ವಯಸ್ಸು ಅವಾಗ ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ರು ಇದ್ರು, ಮಧು ಅಂತ ಅನ್ಸುತ್ತೆ. ಅದು ಅಂದ್ಬಿಟ್ಟು ಸ್ಕೂಲಲ್ಲ, ನಾನು ಯಾರಿಗೂ ಗೊತ್ತೇ ಇಲ್ಲ. ನನ್ನ ಹೈಟ್ ಇಷ್ಟೇ, ನೋಡಿದ್ರೆ ಚಿಕ್ಕ ಮಗು ತರ ಇದ್ದಾನೆ ಅಂತ ಏನೋ ಫೀಲ್ ಇರೋದು ಎಲ್ಲರಿಗೂ. ಅವ್ನು ನೋಡಿದ್ರೆ ಎಲ್ಲರೂ ಹೆದರ್ಕೋತಾ ಇರೋರು. ಅವನ್ನೆಲ್ಲರಿಗೂ ಎದುರಿಸ್ಕೊಂಡು ಹಿಂಗೆ ಮಾತಾಡ್ಕೊಂಡು ಇದು ಮಾಡಿ ನನಗೆ ಕೆಣಕಿದ್ರೆ ಆಗಲ್ಲ. ಈ ಅವಮಾನ ಮಾಡೋದು ಅದೆಲ್ಲ ನನಗೆ ಆಗೋದಿಲ್ಲ. ನಾನು ನೋಡ್ತಿದ್ದೆ. ಒಂದ್ಸತಿ ಏನು ಮಾಡ್ದೆ, ಕ್ರಿಕೆಟ್ ಆಡ್ಬೇಕಾದ್ರೆ ಬಂದು ತಲೆ ಮೇಲೆ ಟಪಾರ್ ಅಂತ ಹೊಡೆದ್ಬಿಟ್ಟ. ನನಗೆ ಇಲ್ಲೆಲ್ಲ ಹೊಡೆದ್ರೆ ಅದೆಲ್ಲ ಇರಿಟೇಷನ್. ಸಡನ್ ಆಗಿ ಅಲ್ಲಿ ಇದ್ದಿದ್ದು ವಿಕೆಟ್ ತಗೊಂಡ್ ಹೊಡೆದೆ. ಅವನ್ ಹೊಡೆದಿದ ತಕ್ಷಣ ಫುಲ್ ಕಾಲೇಜು ಏನ್ ಗುರು ಅಷ್ಟು ದೊಡ್ಡ ಪಂಟ್ರಿಗೆ ಹೊಡೆದ್ಬಿಟ್ಟ ಇವನು, ಇಷ್ಟವನೇ ಅಂತ ನಾನು ಹೊಡೆದ್ಬಿಟ್ಟೆ. ಹೊಡೆದ್ಮೇಲೆ ಅವನು ಈಗ ನೆನ್ಸ್ಕೊಂಡು ನಾನು ನಗು ಬರ್ತದೆ. ಅವ್ನು ಅಷ್ಟು ದೊಡ್ಡ ಪಂಟ್ರಂತೆ, ನಾನು ಇಷ್ಟಿದ್ದೀನಿ, ಅವ್ನು ನನ್ನ ನೋಡಿಯಕ್ಕೆ ಒಂದಷ್ಟು ಜನ ಕರ್ಕೊಂಬಂದಿದ್ದ. ಅವ್ರು ಬಂದು ಇವರೆಲ್ಲ ನನ್ನ ಫ್ರೆಂಡ್ಸ್ ಇದ್ರು, ಸುಮ್ಮನೆ ಅಂತ. ನನಗೆ ಭಯಾಗೇ ಇಲ್ಲ. ಯಾರು ಬರ್ತಾರೆ ಬರ್ರಿ, ನಾನು ಹೋಗ್ತೀನಿ ಅಂತ ನಾನು. ಅವರೆಲ್ಲ ಏನೋ ಇಷ್ಟವನ್ನ ಇಷ್ಟೇ ಆಡ್ತಾನೆ, ಒಂದು 2 ಬಿಡ್ರೆ ಅವನಿಗೆ. ಯಾರ್ಯಾರೋ ಶ್ರೀರಾಮ್ಪುರದಿಂದ, ಪೈಪ್ ಲೈನಿಂದ ಯಾರ್ಯಾರೋ ಬರೋರು. ಇವ್ನು ನೋಡಿದ್ರೆ ಹೊಡೆಯೋಕ್ಕೆ ಮನ್ಸು ಬರೋಲ್ಲೋ, ಇಷ್ಟೆಲ್ಲ ಮಾತಾಡ್ತಾನಲ್ಲ ಏನು ಅನ್ನೋರು. ನಾನು ಏನು ಮಾಡ್ತೇವೆ ಏನು ಹಿಂಗೆ ಹೋಗ್ತೀನಿ. ಏನು ಸರ್ ಅಷ್ಟು ವೈಲೆಂಟ್ ಮ್ಯಾನ್ ಅಂತ ಗೊತ್ತೇ ಇಲ್ಲ ಸರ್. ಸೊ ನೈಸ್. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್.